ಧನುಸ್ಸು ರಾಶಿ ಜೀವನದ ಶೈಲಿಯನ್ನು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿಕೊಳ್ಳಿ. ಯಾವುದೋ ಜಾಡ್ಯವೋ ಇನ್ಯಾವುದೋ ಆಲಸ್ಯದವೋ ಅಥವಾ ಇನ್ಯಾವ ಒಂದು ಬೇಜವಾಬ್ದಾರಿಯೋ ಏನೂ ಬೇಡ ಅಂತಕ್ಕಂತಹ ಒಂದು ಮುದೇವಿತನವೋ ನಿಮ್ಮನ್ನು ಆವರಿಸ್ಕೊಂಡು ಬಿಟ್ಟಿರ್ಬೋದು. ಅದನ್ನು ದೂರ ಮಾಡಿಕೊಳ್ಳಿ. ದೂರ ಮಾಡಿಕೊಂಡು ನಿಮ್ಮಷ್ಟಕ್ಕೆ ನೀವು ಬದಲಾಗಿ ಒಳಿತನ್ನು ಕಾಣಬಹುದು. ದಿನದ ಆರಂಭ ತುಂಬ ಚೆನ್ನಾಗಿದೆ. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲವೂ ಶುಭವೇನೋ ಅನ್ನುವ ರೀತಿಯಲ್ಲಿ ದಿನ ಆರಂಭವಾಗುವಂಥದ್ದು. ಭಾವನೆಗಳ ಜೊತೆಯಲ್ಲಿ ಅಥವಾ ಭಾವನೆಗೆ ಒಳಗಾಗಿ ಯಾವುದೇ ರೀತಿಯ ನಿರ್ಧಾರವನ್ನು ಮಾಡಬೇಡಿ. ವ್ಯಾವಹಾರಿಕವಾಗಿ ಬೇರೆ, ಭಾವನಾತ್ಮಕವಾಗಿ ಬೇರೆ ಅನ್ನುವಂತಹ ಭಾವನೆ ಇದ್ದಾಗ ವ್ಯವಹಾರದ ಯಶಸ್ಸು, ಭಾವನೆಗೆ ತಕ್ಕ ಬೆಲೆ ಎರಡೂ ಕೂಡ ಸಿಕ್ಕುವಂಥದ್ದಾಗುತ್ತೆ. ವೈವಾಹಿಕ ಜೀವನದ ಕಹಿ ಘಟನೆ ನಿಮಗೆ ಕಾಡಬಹುದು. ಹಿಂದೆ ಏನೋ ಸಮಸ್ಯೆಯನ್ನು ಅನುಭವಿಸಿರ್ತಕ್ಕಂತಹದ್ದು, ಅದನ್ನು ದಾಟಿ ಮುಂದೆ ಬಂದರೂ ಕೂಡ ಆ ರೀತಿಯ ಸಮಸ್ಯೆಯೇ ಮತ್ತೆ ಕಾಡುವಂಥದ್ದಾಗ್ಬೋದು. ಇದು ಬೇಸರವನ್ನು ತರುತ್ತೆ. ಮಾನಸಿಕವಾಗಿ ಧೈರ್ಯ ಇರಲಿ, ಶುಭವನ್ನು ನಿರೀಕ್ಷೆ ಮಾಡಬಹುದು. ಮಾನಸಿಕ ಗಟ್ಟಿತನ ನಿಮಗೆಲ್ಲವನ್ನು ಕೂಡ ತಂದು ಕೊಡುತ್ತೆ ಅನ್ನುವಂತಹ ಅರ್ಥ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಮಕರ ರಾಶಿ ವೈಯಕ್ತಿಕವಾದಂತಹ ಜೀವನದಲ್ಲಿ ತೊಂದರೆಯನ್ನು ಮಾಡಿಕೊಳ್ತೀರಿ. ತೊಂದರೆಯಾಗುತ್ತೆ. ಅಂತಹ ತೊಂದರೆಯನ್ನು ನೀವು ದೂರ ಮಾಡಿಕೊಳ್ಬೇಕಾದಂಥದ್ದು. ನಿಮ್ಮ ಆಲೋಚನೆಗಳನ್ನು ಮನೆಯಲ್ಲಿ ಚರ್ಚೆ ಮಾಡಿ. ಏನು ನೀವು ಅಂದುಕೊಳ್ತಿರೋ ಆ ವಿಷಯವನ್ನು ಮನೆಯಲ್ಲಿ ಎಲ್ಲರ ಮುಂದಿಡಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪರ ವಿರೋಧ ಅಥವಾ ಅದರಿಂದ ಆಗತಕ್ಕಂತಹ ಸಾಧಕ ಬಾಧಕ ಎಲ್ಲವನ್ನು ತಿಳಿದು ಸರಿಯಾದಂತಹ ರೀತಿಯಲ್ಲಿ ಆ ಕೆಲಸಕ್ಕೆ ಮುಂದಾಗಬೇಕಾದಂಥದ್ದು. ಅನೇಕ ಒತ್ತಡಗಳನ್ನು ಹೊಂದಿರ್ತೀರಿ. ಆ ಒತ್ತಡಗಳನ್ನು ಕಡಿಮೆ ಮಾಡಿಕೊಳ್ಬೇಕು. ಯಾವಾಗ ಒತ್ತಡಪೂರ್ವಕವಾಗಿ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ಹೋಗ್ತೀರಿ ಅದು ದೊಡ್ಡ ತೊಂದರೆಗೆ ಕಾರಣವಾಗುತ್ತೆ. ನಿದ್ರಾಭಂಗ ಆಗೋದರಿಂದ ಸಮಸ್ಯೆ ಮಾಡಿಕೊಳ್ತೀರಿ. ಯಾವಾಗ ವ್ಯಾವಹಾರಿಕವಾಗಿ ಒತ್ತಡಗಳು ಹೆಚ್ಚಾಗುತ್ತೋ ಕೆಲಸವನ್ನು ಹೆಚ್ಚು ಮಾಡಬೇಕಾಗುತ್ತೆ, ನಿದ್ದೆ ಕಡಿಮೆ ಆಗುತ್ತೆ. ಯಾವಾಗ ನಿದ್ದೆ ಸಾಕಾಗೋದಿಲ್ಲ, ನಿದ್ರಾ ಭಂಗವಾಗುತ್ತೆ, ಅದರಿಂದ ಶರೀರ ಸಮಸ್ಯೆ ಹುಟ್ಟುತ್ತೆ ಅನ್ನುವಂಥದ್ದು ಗಮನಿಸಬೇಕಾಗುತ್ತೆ. ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಬೇಕು. ಇದರ ಅರ್ಥ ಎಷ್ಟೋ ಹೊತ್ತಿಗೆ ಊಟ ಮಾಡುವಂಥದ್ದು, ಯಾವಾಗಲೂ ಮಲಗುವಂಥದ್ದು, ಇದು ಯಾವುದೂ ಅಲ್ಲ. ಜೀವನದಲ್ಲಿ ಒಂದು ಶಿಸ್ತಿರಲಿ. ಅನಿವಾರ್ಯವಾದಾಗ ಯಾವುದೋ ಒಂದು ದಿವಸ ಒಂದು ಕ್ಷಣ ಹಾಗಾಗಬಹುದು. ನಿತ್ಯವೂ ಕೂಡ ಈ ರೀತಿಯ ವ್ಯತ್ಯಾಸಗಳಾದರೆ ತೊಂದರೆಯನ್ನು ಮಾಡಿಕೊಳ್ತೀರಿ. ಆಸೆ ಇರಲಿ, ಆದರೆ ಅದಕ್ಕೊಂದು ಮಿತಿಯೂ ಇರಲಿ ಅಂತಕ್ಕಂತಹ ಕಿವಿ ಮಾತು. ನವಗ್ರಹರನ್ನು ಪ್ರಾರ್ಥನೆ ಮಾಡಿ, ಅದರಲ್ಲೂ ವಿಶೇಷವಾಗಿ ಶುಕ್ರಗ್ರಹನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ ಮಾನಸಿಕವಾದಂತಹ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ. ಮಾನಸಿಕವಾಗಿ ನೀವು ಶುದ್ಧವಾಗಿದ್ದೀರಿ, ಮಾನಸಿಕವಾಗಿ ನೆಮ್ಮದಿಯಾಗಿದ್ದೀರಿ ಅಂದರೆ ಯಾವ ಕೆಲಸವನ್ನು ಬೇಕಾದರೂ ಕೂಡ ಮಾಡಬಹುದು ಅನ್ನುವಂಥದ್ದು. ಹೊಸ ಉದ್ಯೋಗಾವಕಾಶವನ್ನು ಹುಡುಕಿ ಕೆಲಸಕ್ಕೋಸ್ಕರವಾಗಿ ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡಿ, ಬೇರೆ ಕಡೆಯಲ್ಲಿ ವಿಚಾರ ಮಾಡಿ, ಆಗ ನಿಮಗೆ ಅನುಕೂಲವಾಗುತ್ತೆ. ಉತ್ಸಾಹದಲ್ಲಿ ಯಾವುದೇ ರೀತಿಯ ತಪ್ಪು ನಿರ್ಧಾರಗಳನ್ನು ಮಾಡಬೇಡಿ. ಯಾವುದೋ ಒಂದು ಬಹಳ ಆಸೆ ಇದೆ, ಆಕಾಂಕ್ಷೆ ಇದೆ, ಹುರುಪಿದೆ ಅಂತ ಹೇಳಿ ಅತ್ಯುತ್ಸಾಹದಲ್ಲಿ ತಪ್ಪು ನಿರ್ಧಾರವನ್ನು ಮಾಡಿದರೆ ಅದು ಮತ್ತೆ ಸರಿ ಮಾಡಲಿಕ್ಕಾಗೋದಿಲ್ಲ. ಆ ದೊಡ್ಡ ತಪ್ಪನ್ನು ಮಾಡಬೇಡಿ ಅನ್ನುವಂಥದ್ದು. ಎಲ್ಲ ಕೆಲಸಗಳು ಕೂಡ ಸಮಯಕ್ಕೆ ಸರಿಯಾಗಿ ಆಗತ್ತೆ. ಅದರ ಬಗ್ಗೆ ಯಾವುದೇ ರೀತಿ ಯೋಚನೆಗಳನ್ನು ಮಾಡಬೇಡಿ. ಸಾಯಂಕಾಲದ ಹೊತ್ತಿಗೆ ಒಳ್ಳೆಯ ಸುದ್ದಿ ಬರುತ್ತೆ, ಮನಸ್ಸಿಗೆ ಸಮಾಧಾನ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಫಲಿತಾಂಶ ಸಿಕ್ಕತ್ತೆ. ತಮ್ಮ ಜೀವನದಲ್ಲಿ ಸಾಧನೆಯ ಒಂದು ಸಂತೋಷ ನಿಮ್ಮದಾಗ್ತಕ್ಕಂಥದ್ದು. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂಬದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯ ಸಾಧಯ ಪ್ರಭೋ ಎಂಬ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಬೇರೆಯವರು ಒಂದಷ್ಟು ಜನ ನಿಮ್ಮನ್ನು ಅವಲಂಬಿಸಿರ್ತಾರೆ. ಅವರಿಗೆ ಸರಿಯಾದಂತಹ ಸಹಾಯವನ್ನು ಮಾರ್ಗದರ್ಶನವನ್ನು ಮಾಡಿ ಆ ಒಂದು ಯಶಸ್ಸು ಜೊತೆಗೆ ಪುಣ್ಯ ಸಂಚಯ ನಿಮ್ಮದಾಗ್ತಕ್ಕಂಥದ್ದು. ಬೇರೆಯವರಿಗೆ ತೊಂದರೆ ಅಥವಾ ಮೋಸ ನಿಮ್ಮಿಂದ ಆಗುತ್ತೆ, ಅದಕ್ಕೆ ಅವಕಾಶ ಕೊಡಬೇಡಿ. ನೀವೇ ಮೋಸ ಮಾಡ್ತೀರಿ ಅಂತ ನೇರವಾಗಿ ಹೇಳೋದು ಕಷ್ಟ, ಆದರೂ ಕೂಡ ಸತ್ಯಾಂಶವನ್ನು ತಿಳಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಹೊಸ ಪ್ರಯೋಗವನ್ನು ಏನಾದರೂ ಮಾಡೋದಿದ್ದರೆ ಈ ದಿವಸ ಚೆನ್ನಾಗಿದೆ, ಅದನ್ನು ಸರಿಯಾದಂತಹ ರೀತಿಯಲ್ಲಿ ಬಳಸಿಕೊಳ್ಳಿ ಅಂತಕ್ಕಂಥದ್ದು. ನಿಂತಿದ್ದಂತಹ ಕೆಲವು ಕೆಲಸಗಳು, ನಿಂತೋದಂತಹ ಕೆಲವು ಕೆಲಸಗಳು ಮತ್ತೆ ಈಡೇರುತ್ತೆ, ಮತ್ತೆ ಪುನರಾರಂಭವಾಗುತ್ತೆ, ನಿಮಗೆ ಸಂತಸವನ್ನು ಕೊಡುತ್ತೆ. ತಂದೆಯವರ ಜೊತೆಯಲ್ಲಿ ಕೆಲವಾರು ವಿಚಾರಗಳನ್ನು ಚರ್ಚೆ ಮಾಡ್ತೀರಿ. ಅವರಿಂದ ಬಂದಂತಹ ಮಾತು ನಿಮಗೆ ಬಹಳ ಸಮಾಧಾನವನ್ನು ಕೊಡ್ತಕ್ಕಂಥದ್ದಾಗುತ್ತೆ.
ಭೂ ಸಂಬಂಧಿಯಾದಂತಹ ಯಾವುದೋ ಒಂದಷ್ಟು ಮಾರಾಟ ಇದ್ದರೆ ಆ ವಿಷಯ ಮುನ್ನೆಲೆಗೆ ಚರ್ಚೆಗೆ ಬರುತ್ತೆ. ಅದರಲ್ಲಿ ಸರಿಯಾದಂತಹ ನಿರ್ಧಾರವನ್ನು ನೀವು ಮಾಡುವಂಥದ್ದಾಗುತ್ತೆ. ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಲಿ.